ನಾನಿಲ್ಲಿ ಬಿರಿಯಾನಿ ಮಾಡೋದಕ್ಕೆ 4 ಟೊಮೊಟೊ, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, 2 ಈರುಳ್ಳಿ, ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು, ಒಂದು 4 ಹಸಿಮೆಣ್ಸಿನ್ಕಾಯಿ ಮತ್ತು ಪುದೀನ ಸೊಪ್ಪು ತಗೊಂಡಿದ್ದೀನಿ. ಈ ಸ್ಪೈಸಸ್ಗೋಸ್ಕರ ಖಾರದ ಪುಡಿ, ಧನಿಯಾ ಪುಡಿ, ಚಿಕನ್ ಮಸಾಲ ಮತ್ತು ಮಟನ್ ಮಸಾಲ ತೊಗೊಂಡಿದ್ದೀನಿ. ನೀವು ಬೇಕಾದರೆ ಗರಂ ಮಸಾಲ ಬೇಕಾದ್ರೆ ತೊಗೋಬೋದು. ಅಲ್ಲಿ 3 ಲೋಟ ಅಕ್ಕಿ ತೊಗೊಂಡಿದ್ದೀನಿ. ಇದು 4 ಗ್ಲಾಸ್ ನೀರು ಹಾಕೋಬೇಕು. ಸ್ಪೈಸಸ್ಗೋಸ್ಕರ ಪಲಾವ್ ಎಲೆ, ಚಕ್ಕೆ, ಲವಂಗ ಮತ್ತು ಕಸ್ತೂರಿ ಮೇಥಿ ಹಾಕೊಂಡಿದ್ದೀನಿ. ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂಡಿದ್ದೀನಿ. ಇಲ್ಲಿ 1.5 kg ಅಷ್ಟು ಚಿಕನ್ ತೊಗೊಂಡಿದ್ದೀನಿ. ಸ್ವಲ್ಪ ಎಣ್ಣೆ ಹಾಕೋತಾ ಇದ್ದೀನಿ. ಎಣ್ಣೆ ಹಾಕೊಂಡಾದ್ಮೇಲೆ ಪಲಾವ್ ಎಲೆ, ಕಸ್ತೂರಿ ಮೇಥಿ, ಶುಂಠಿ, ಚಕ್ಕೆ, ಲವಂಗ ಎಲ್ಲ ಹಾಕೋತಾ ಇದ್ದೀನಿ. ನಂತರ ಹಸಿಮೆಣಸಿನಕಾಯಿ, ಕರಿಬೇವಿನ ಸೊಪ್ಪು, ಈರುಳ್ಳಿ ಹಾಕೋತಾ ಇದ್ದೀನಿ. ಚೆನ್ನಾಗಿ ಹುರ್ಕೋಬೇಕು. ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋತಾ ಇದ್ದೀನಿ. 1.5 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂಡಿದ್ದೀನಿ. ಮತ್ತು ಟೊಮೊಟೊನ ಹಾಕೋತಾ ಇದ್ದೀನಿ. ಟೊಮೊಟೊ ಸಾಫ್ಟ್ ಆಗೋವರೆಗೂ ಉಟ್ಕೋಬೇಕು. ಸ್ವಲ್ಪ ಅರಿಶಿನ ಪುಡಿ ಹಾಕೋತಾ ಇದ್ದೀನಿ. ಒಂದು 1/4 ಚಮಚದಷ್ಟು ಅರಿಶಿನ ಪುಡಿ, ಮತ್ತು 1.5 ಸ್ಪೂನಷ್ಟು ಉಪ್ಪು ಹಾಕೊಂಡಿದ್ದೀನಿ. ಹುರ್ಕೊಂಡಾದ್ಮೇಲೆ ಚಿಕನ್ ಹಾಕೋಬೇಕು. ಫ್ರೈ ಮಾಡ್ಕೋಬೇಕು. ನೀರೆಲ್ಲ ಸುಂಡಬೇಕು ನೀಟಾಗಿ. ಚಿಕನ್ ಮಸಾಲ, ಮಟನ್ ಮಸಾಲ ಹಾಕೊಂಡಿದ್ದೆನಲ್ಲ ಅದನ್ನೆಲ್ಲ ಸ್ಪೈಸಸ್ ಎಲ್ಲ ಆ್ಯಡ್ ಮಾಡ್ಕೊಂಡಿದ್ದೀನಿ. ನೀರೆಲ್ಲ ಸುಂಡೋವರೆಗೂ ಮುಚ್ಚಿಕೊಂಡು ಒಂದು 10 ನಿಮಿಷ ಬೇಯಿಸ್ಕೋಬೇಕು. ಮತ್ತು ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಹಾಕೊಂಡಿದ್ದೀನಿ ಜೊತೆಗೆ. ಮುಚ್ಚಿಕೊಂಡು 10 ನಿಮಿಷ ಬೇಯಿಸ್ಕೋಬೇಕು. ಅಕ್ಕಿ ಹಾಕೋತಾ ಇದ್ದೀನಿ. ನಾನು ಆ ಲೋಟ ತೋರಿಸಿದ್ನಲ್ಲ, ಆ ಲೋಟದಲ್ಲಿ 3 ಲೋಟ ಅಕ್ಕಿ ಹಾಕೊಂಡಿದ್ದೀನಿ.
ನಿಜ ಹೇಳ್ಬೇಕಂದ್ರೆ ನಾನಾಗಿದ್ರೆ ಅರ್ಧ ಬಿರಿಯಾನಿ ಇಷ್ಟ ಬಿಟ್ಟಿರ್ಲಿಲ್ಲಪ್ಪ. ನಮ್ಮ ಯಜಮಾನರ ಜೊತೆ ಜಗಳ ಆಡಿ ಹಾಗೋ ಹೀಗೋ ಮೊದಲು ಸಿಟಿ ಸೆಂಟರ್ ಹೋಗಿ ಮನೆ ಮಾಡಿಸ್ತಾ ಇದ್ದೆ. ಇದನ್ನ ಈಗ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ. ಮತ್ತೆ ಆ ಲೋಟದಲ್ಲಿ 6 ಲೋಟ ನೀರು ಹಾಕೋಬೇಕು. ನಾನು ಮೊದಲೇ ಅಳ್ದಿಟ್ಕೊಂಡಿದ್ದೆ, ಅದನ್ನ ಹಾಕೋತಾ ಇದ್ದೀನಿ. ಈಗ ಇದನ್ನ ಕುದಿಯಕ್ಕೆ ಬಿಡಬೇಕು. ಚೆನ್ನಾಗಿ ಕುದಿಬೇಕಿದು. ನಾನು ಅಡುಗೆ ಮಾಡ್ಬೇಕಾದ್ರೆ ನನ್ನ ಮಗ ಕೀಟ್ಲೆ ಮಾಡ್ತವನೆ, ಯಾರು ಏನು ಅನ್ಕೋಬೇಡಿ. ನೋಡಿ ಎಷ್ಟು ಚೆನ್ನಾಗಿ ಕುದೀತಾ ಇದೆ. ಈಗ ಕಲರು ಸೂಪರಾಗಿ ಬಂದಿದೆ. ನಿಜವಾಗ್ಲೂ ಸೂಪರಾಗಿ ಬರುತ್ತೆ. ಮನೇಲಿ ಒಂದ್ಸಲ ಟ್ರೈ ಮಾಡಿ, ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ. ಚೆನ್ನಾಗಿ ಕುದಿಸ್ಕೊಂಡು ಬಾಳೆ ಎಲೆ ಹಾಕಿ ದಮ್ ಕಟ್ತಾ ಇದ್ದೀನಿ. ಇದ್ರ ಮೇಲೆ ಏನಾದರೂ ಒಂದು ಬಾಗಿರೋ ವಸ್ತು ಇಕ್ಕಿದ್ದೀನಿ. ಚಿಕನ್ ಬಿರಿಯಾನಿ ರೆಡಿ ಆಗೋಯ್ತು. ಚಿಕನ್ ಬಿರಿಯಾನಿ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.